ಒಂದು ಗೊತ್ತಾಗುತ್ತೆ, ಅದನ್ನು ಹೇಳ್ತೀವಿ. ಇನ್ನು ಕಾಂಗ್ರೆಸ್ ಬಣ ಬಡಿದಾಟದ ವಿಷಯಕ್ಕೆ ಬರೋದಾದರೆ, ಮೊನ್ನೆ DCM DK ಶಿವಕುಮಾರ್ ಅವರು ಸಹಕಾರ ಸಚಿವ KN ರಾಜಣ್ಣ ಅವರ ಕಚೇರಿಗೆ ಹೋಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಪ್ರೀ ಡಿಸೈಡೆಡ್ ಮೀಟಿಂಗು ಬರ್ತೀವಿ ಅಂತ ಹೇಳಿದರು. DCM ಎಲ್ಲ ಆಯಿತು. ಕರೆಕ್ಟಾಗಿ ಇವ್ರು ಹೋಗೋ ಟೈಮಿಗೆ ನನಗೆ ಸ್ವಲ್ಪ ಹುಷಾರಿಲ್ಲ, ನಾನು ಹೊರಡ್ತೀನಿ ಅಂತ ಹೋಗ್ಬಿಟ್ಟಿದ್ರು KN ರಾಜಣ್ಣ ಅವರು. ಒಂಥರ ಟೈಮ್ ತೆಗೆದುಕೊಂಡು ಬಂದಿದ್ದ DK ಶಿವಕುಮಾರ್ಗೆ ಅದನ್ನ ಶಾಕ್ ಆಯಿತು, ಭ್ರಮನಿರಸನ ಆಯಿತು. ಹೊರಗಡೆ ಬಂದು ಹೇಳಿದ್ರು ಹುಷಾರಿಲ್ಲ ಅಂತ ಹೋಗಿದ್ದಾರೆ, ಇರ್ತಾವಲ್ಲ ವಯೋಸಹಜ ಸಮಸ್ಯೆಗಳು ಅಂದರು DK ಶಿವಕುಮಾರ್ ಅವರು. ಆಮೇಲೆ ನೋಡಿದ್ರೆ KN ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿದ್ದಾರೆ, ST ಸಮುದಾಯದ ಶಾಸಕರು ಮತ್ತು ಸಚಿವರುಗಳ ಸಭೆಯಲ್ಲಿದ್ದಾರೆ. ಮೀಟಿಂಗ್ ಆಗಬೇಕಾಗಿತ್ತು. ಯಾವ ಕಾರಣಕ್ಕೆ ಅನ್ನೋದನ್ನು ಹೇಳಿದ್ದೀನಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ಆದರೂ BJPಯವರೊಬ್ಬರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ, ಬೆಳ್ಳಿ ಪ್ರಕಾಶ್. 2 ವರ್ಷ ಆದರೂ ಅಧಿಕಾರಕ್ಕೆ ಬಂದ ಮೇಲೆ ಸಾಧ್ಯ ಆದಷ್ಟು ಸ್ಥಾನಗಳಲ್ಲಿ ತಮ್ಮ ಪಕ್ಷದವರನ್ನು, ತಮ್ಮ ನಿಷ್ಠರನ್ನು ಕೂಡಿಸಿ ನೋಡಿ, ನೀವು ಚುನಾವಣೆಗೆ ದುಡಿದಿದ್ದೀರಿ, ಓಡಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ, ನಿಮ್ಮಿಂದಾಗಿ ಅಧಿಕಾರಕ್ಕೆ ಬಂದಿದ್ದೀವಿ, ಈಗ ಅಧಿಕಾರವನ್ನು ನೀವು ಅನುಭವಿಸಿ ಅಂತ ಸ್ಥಾನಮಾನಗಳನ್ನು ಕೊಡ್ತಾರೆ. ಅದು ಪದ್ಧತಿ. ಹಂಗೆ DK ಶಿವಕುಮಾರ್ಗೆ ಅನಿಸಿದೆ ಸಹಜ ಕೂಡ. ಪಕ್ಷದ ರಾಜ್ಯಾಧ್ಯಕ್ಷರವರು ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಇನ್ನೂ BJPಯವ್ರು ಮುಂದುವರಿಬೇಕಾ, ಅಲ್ಲಿ ಕೆಳಗಿಳಿಸೋಣ ಅವ್ರನ್ನ. ಜೊತೆಗೆ ಡೈರೆಕ್ಟರ್ಸಲ್ಲಿ ಮೆಜಾರಿಟಿ ಕೂಡ ಇವ್ರದ್ದೇ ಇದೆ. 21 ಡೈರೆಕ್ಟರ್ಸ್ ಇರಬೇಕು, 19 ಡೈರೆಕ್ಟರ್ಸ್ ಇದ್ದಾರೆ. 19ರಲ್ಲಿ ಅರೌಂಡ್ 14 ಸಂಖ್ಯೆ ಇರೋದು ಕಾಂಗ್ರೆಸ್ನವ್ರದ್ದು, ಕಾಂಗ್ರೆಸ್ ಬೆಂಬಲಿತರದ್ದು. ಅದಕ್ಕೆ BJPಯ ಬೆಳ್ಳಿ ಪ್ರಕಾಶನ ಕೆಳಗಿಳಿಸೋಣ ಅಂತಿದ್ದಾರೆ. ಕೆಳಗಿಳಿಸಿ ಒಬ್ಬ MLC ರವಿ ಅವರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ DK ಶಿವಕುಮಾರ್ ಪ್ರಯತ್ನ. ಅದೇ ಸಮಸ್ಯೆ KN ರಾಜಣ್ಣ ಅವರಿಗೆ. MLC ರವಿ DK ಶಿವಕುಮಾರ್ ಹ್ಯಾಂಡು. ಅಲ್ಲಿ BJPಯವರು ಅಧ್ಯಕ್ಷರಾಗಿದ್ದರೂ ಪರವಾಗಿಲ್ಲ, DK ಶಿವಕುಮಾರ್ ಕಡೆಯವರಾಗೋದಕ್ಕೆ ಬಿಡೋದಿಲ್ಲ ಅಂತ ರಾಜಣ್ಣ. ಅದಕ್ಕೆ ಆ ಮೀಟಿಂಗನ್ನೇ ಅವಾಯ್ಡ್ ಮಾಡಿದ್ರು. ಮೀಟಿಂಗೇ ಆಗಲಿಲ್ಲ. ಅದು ಸೈಕಲ್ ಗ್ಯಾಪಲ್ಲಿ DK ಶಿವಕುಮಾರ್ ಅವರು KN ರಾಜಣ್ಣ ಅವ್ರನ್ನ ಭೇಟಿಯಾಗಿದ್ದರು ಅಂತ ಸುದ್ದಿ. ಎಕ್ಸಾಕ್ಟಾಗಿ ಎಷ್ಟೊತ್ತಿಗೆ ಅಂದರೆ ವಿಧಾನಸೌಧದಲ್ಲೇ ಆ ಭೇಟಿಯಾಗಿದೆ, ಕಲಾಪ ನಡೆದಾಗಲೇ ಭೇಟಿಯಾಗಿದೆ. ಎಕ್ಸಾಕ್ಟ್ ಟೈಮ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಶುಕ್ರವಾರ ಆಗಿರೋದು ಅದು, ಶುಕ್ರವಾರ ನಡೆದ ಭೇಟಿ. ಟೈಮು ನಮಗೆ ಗೊತ್ತಿಲ್ಲ. ಮೋಸ್ಟ್ ಪ್ರೊಬಬ್ಲಿ ರಾಜಣ್ಣ ಅವರ ಕೊಠಡಿಯಲ್ಲೇ ಆಗಿದೆ. ಈ ವಿಷಯ ಚರ್ಚೆ ಮಾಡಿದ್ದಾರೆ. ರಾಜಣ್ಣ ಅವರು ಫುಲ್ಲಿ ಕನ್ವಿನ್ಸ್ ಆಗಿಲ್ಲ ಬೆಳ್ಳಿ ಪ್ರಕಾಶರನ್ನು ಮಾಡೋದಕ್ಕೆ, ಬೆಳ್ಳಿ ಪ್ರಕಾಶರನ್ನು ಕೆಳಗಿಳಿಸೋದಕ್ಕೆ KN ರಾಜಣ್ಣ ಕಂಪ್ಲೀಟಾಗಿ ಕನ್ವಿನ್ಸ್ ಆಗಿಲ್ಲ. ಅದರ ಅರ್ಥ ಇಷ್ಟೇ, ಬೆಳ್ಳಿ ಪ್ರಕಾಶರ ಮೇಲೆ ವಿಪರೀತ ಪ್ರೀತಿ ಅಂತಲ್ಲ, ಅವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ತಮ್ಮ ಬೆಂಬಲಿಗರೊಬ್ಬರನ್ನ ಮಾಡಿಬಿಡ್ತಾರೆ ಅಧ್ಯಕ್ಷರನ್ನು. ಅದು ಸಮಸ್ಯೆ ಅಂತ. ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇನೋ ಯಾವ ರೀತಿಯಾಗಿ ನೀವು ಕಟ್ಟಾಳುವಿನಂತೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತುಕೊಂಡ್ರೋ ಹಾಗೆ ಸಮಯ ಸಂದರ್ಭ ಬಂದರೆ ನನ್ನ ಬೆಂಬಲಕ್ಕೂ ನಿಂತುಕೊಳ್ಳಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನಿಮ್ಮನ್ನು ಗೌರವದಿಂದ ನಡೆಸಿಕೊಳ್ತೀನಿ ಅಂತ DK ಶಿವಕುಮಾರ್ ಅವರನ್ನು ಹೇಳಿದ್ರು ಅಂತ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.